ಯೇಸುವಿನ ಜನನ. ಒಂದು ಕಾಲದಲ್ಲಿ ಮೇರಿ ಎಂಬ ಯಹೂದಿ ಹುಡುಗಿ ನಜರೇತ್ನಲ್ಲಿ ವಾಸಿಸುತ್ತಿದ್ದಳು. ಶೀಘ್ರದಲ್ಲೇ ಅವಳು ಜೋಸೆಫ್ ಎಂಬ ಉತ್ತಮ ಯುವಕನನ್ನು ಮದುವೆಯಾಗಲು ನಿರ್ಧರಿಸಿದ್ದಳು. ಒಂದು ರಾತ್ರಿ ಮೇರಿ ಮಲಗಿದ್ದಾಗ ಅವಳು ಒಂದು ಧ್ವನಿ ಕೇಳಿದಳು. ಅವಳು ಕಣ್ಣು ತೆರೆದಾಗ ಅವಳು ಒಂದು ಚಿನ್ನದ ಬೆಳಕನ್ನು ನೋಡಿದಳು. ಇದ್ದಕ್ಕಿದ್ದಂತೆ ಒಂದು ದೇವತೆ ಅವಳ ಮುಂದೆ ಕಾಣಿಸಿಕೊಂಡನು. ಅವನಿಗೆ ದೊಡ್ಡ ರೆಕ್ಕೆಗಳಿದ್ದವು. ನೀವು ಯಾರು? ನಾನು ದೇವರ ದೇವತೆ ಗೇಬ್ರಿಯಲ್. ಓ ಮೇರಿ, ಭಯಪಡಬೇಡ. ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ. ದೇವರಿಗೆ ಬಹಳ ಮುಖ್ಯವಾದದ್ದನ್ನು ಮಾಡಲು ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ವಿಶೇಷ ಕಾರ್ಯಕ್ಕಾಗಿ ದೇವರು ನನ್ನನ್ನು ಆರಿಸಿದ್ದಾನೆಂದು ತಿಳಿದು ನನಗೆ ಸಂತೋಷವಾಗಿದೆ. ದೇವರ ಆಶಯವನ್ನು ಪೂರೈಸಲು ನಾನು ಏನು ಬೇಕಾದರೂ ಮಾಡುತ್ತೇನೆ, ಗೇಬ್ರಿಯಲ್ ಹೇಳಿದರು. ಶೀಘ್ರದಲ್ಲೇ ನಿಮಗೆ ಒಬ್ಬ ಮಗ ಜನ್ಮಿಸುತ್ತಾನೆ. ದೇವರ ಮಗನಾದ ನಿಮ್ಮ ಮಗನನ್ನು ಯೇಸು ಎಂದು ಕರೆಯಲಾಗುತ್ತದೆ. ಅವನು ಜನರಿಗೆ ಉತ್ತಮ ಕೆಲಸಗಳನ್ನು ಮಾಡುತ್ತಾನೆ. ಒಬ್ಬ ಮಗ? ಅದು ಹೇಗೆ ಸಾಧ್ಯ? ನಾನು ಇನ್ನೂ ಮದುವೆಯಾಗಿಲ್ಲ. ಮೇರಿ ಆಘಾತಕ್ಕೊಳಗಾದರೂ ಸಹ ಅವಳು ಶಾಂತವಾಗಿದ್ದಳು. ನಾನು ಗೌರವಿಸುತ್ತೇನೆ ಎಂದು ಅವಳು ದೇವದೂತನಿಗೆ ತಲೆಬಾಗಿದಳು. ಮರುದಿನ ಬೆಳಿಗ್ಗೆ ಅವಳು ಜೋಸೆಫ್ಗೆ ದೇವದೂತ ಮತ್ತು ದೇವರ ಯೋಜನೆ ಬಗ್ಗೆ ಹೇಳಿದಳು. ಅವರು ತಕ್ಷಣ ಮದುವೆಯಾಗಲು ನಿರ್ಧರಿಸಿದರು. ಶೀಘ್ರದಲ್ಲೇ ಮೇರಿ ಗರ್ಭಿಣಿಯಾದಳು. ನಜರತ್ ರಾಜನು ಹೊಸ ಕಾನೂನನ್ನು ಘೋಷಿಸಿದ್ದನು. ಅವರು ಪ್ರತಿ ನಾಗರಿಕರನ್ನು ಎಣಿಸಲು ಬಯಸಿದ್ದರು. ಜೋಸೆಫ್ ಬೆತ್ಲೆಹೆಮ್ ಎಂಬ ಇನ್ನೊಂದು ಪಟ್ಟಣಕ್ಕೆ ಸೇರಿದವನು. ಆದ್ದರಿಂದ ಜೋಸೆಫ್ ಜನಗಣತಿಗಾಗಿ ತನ್ನನ್ನು ನೋಂದಾಯಿಸಿಕೊಳ್ಳಲು ಆ ಪಟ್ಟಣಕ್ಕೆ ಹೋಗಬೇಕಾಯಿತು. ನಜರತ್ನಿಂದ ಬೆತ್ಲೆಹೆಮ್ಗೆ ಬಹಳ ದೀರ್ಘ ಪ್ರಯಾಣವಾಗಿತ್ತು. ಅವರು ಪ್ರಯಾಣಿಸಲು ಹಲವು ದಿನಗಳನ್ನು ತೆಗೆದುಕೊಂಡಿತು. ಮೇರಿ ಗರ್ಭಿಣಿಯಾಗಿರುವುದರಿಂದ ತುಂಬಾ ಕಷ್ಟಕರವಾದ ಪ್ರಯಾಣವಾಗಿತ್ತು. ಅವರು ಅಂತಿಮವಾಗಿ ಬೆತ್ಲೆಹೆಮ್ ತಲುಪಿದರು. ಆಗ ಕತ್ತಲೆಯಾಗುತ್ತಿತ್ತು. ಪಟ್ಟಣವು ಜನರಿಂದ ತುಂಬಿತ್ತು. ಜೋಸೆಫ್ ಮೇರಿಯನ್ನು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಹೇಳಿ ಅವಳು ವಿಶ್ರಾಂತಿ ಪಡೆಯುವ ಸ್ಥಳವನ್ನು ಹುಡುಕಲು ಹೋದನು. ಅವರು ಪ್ರತಿಯೊಂದು ಬಾಗಿಲನ್ನೂ ತಟ್ಟಿದರೂ ಸಹ ಅವರಿಗೆ ಉಳಿಯಲು ಸ್ಥಳವನ್ನು ಹುಡುಕಲಾಗಲಿಲ್ಲ. ಆಗ ಮೇರಿ ಮಗುವನ್ನು ಪಡೆಯುವ ಸಮಯವಾಯಿತು. ಇಬ್ಬರು ಅವಳು ಜನ್ಮ ನೀಡಲು ಸ್ಥಳವನ್ನು ಹುಡುಕತೊಡಗಿದರು. ಆಗ ಮೇರಿ ಹೇಳಿದಳು, ಓ ಜೋಸೆಫ್, ಚಿಂತಿಸಬೇಡಿ, ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾನೆ ಅಂದಳು. ಶೀಘ್ರದಲ್ಲೇ ಅವರು ಸ್ಥಿರತೆಯನ್ನು ಕಂಡುಕೊಂಡು ಆಶ್ರಯಕ್ಕಾಗಿ ಅವರು ಅಲ್ಲಿಗೆ ಹೋದರು. ಮೇರಿ ಆರಾಮವಾಗಿ ವಿಶ್ರಾಂತಿ ಪಡೆಯಲು ಜೋಸೆಫ್ ಒಣಹುಲ್ಲಿನ ಹಾಸಿಗೆಯನ್ನು ಮಾಡಿದನು. ಅದು ಸುಂದರವಾದ ರಾತ್ರಿ ಹಾಗೂ ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಶೀಘ್ರದಲ್ಲೇ ಮೇರಿ ಸುಂದರವಾದ ಗಂಡು ಮಗು ಯೇಸುವಿಗೆ ಜನ್ಮ ನೀಡಿದಳು. ವಿಶ್ವದ ಸಂರಕ್ಷನಾಗಿರುವ ಯೇಸು ಕ್ರಿಸ್ತನು ಹುಟ್ಟಿದನೆಂದು ಮೇರಿ ತುಂಬಾ ಸಂತೋಷ ಪಟ್ಟಳು. ಜೋಸೆಫ್ ಮಗುವಿಗೆ ಸ್ವಲ್ಪ ತಾಜಾ ಹುಲ್ಲಿನೊಂದಿಗೆ ಮತ್ತೊಂದು ಸಣ್ಣ ಹಾಸಿಗೆಯನ್ನು ಮಾಡಿದನು. ಮಗು ಆರಾಮವಾಗಿ ಮಲಗಿತ್ತು. ಬೆತ್ಲೆಹೆಮ್ನಿಂದ ಸ್ವಲ್ಪ ದೂರದಲ್ಲಿರುವ ಬೆಟ್ಟದಲ್ಲಿ ಕೆಲವು ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರು ಆಕಾಶದಲ್ಲಿ ಬೆರಗುಗೊಳಿಸುವ ಬೆಳಕನ್ನು ಕಂಡರು. ಅದು ಎಷ್ಟು ಪ್ರಕಾಶಮಾನವಾಗಿತ್ತೆಂದರೆ ಅವರು ಸ್ವಲ್ಪ ಸಮಯದವರೆಗೆ ಕಣ್ಣು ತೆರೆಯಲೇ ಆಗಲಿಲ್ಲ. ಅವರು ಕಣ್ಣುಗಳನ್ನು ತೆರೆದಾಗ ಅವರ ಮುಂದೆ ಸುಂದರವಾದ ದೇವದೂತರು ನಿಂತಿದ್ದರು. ದೇವತೆ ಹೀಗೆ ಹೇಳಿತು, ಭಯಪಡಬೇಡಿ, ನಾನು ನಿಮಗಾಗಿ ಕೆಲವು ಉತ್ತಮ ಸುದ್ದಿಗಳನ್ನು ತಂದಿದ್ದೇನೆ. ಇಂದು ಬೆತ್ಲೆಹೆಮ್ ಪಟ್ಟಣದಲ್ಲಿ ಒಂದು ಗಂಡು ಮಗು ಜನಿಸಿದೆ. ಅವನೇ ವಿಶ್ವದ ರಕ್ಷಕನಾಗಿರುತ್ತಾನೆ. ಕುರುಬರು ಗೊಂದಲಕ್ಕೊಳಗಾದರು ಹಾಗೂ ಬೆತ್ಲೆಹೆಮ್ಗೆ ಹೋಗಿ ಮಗುವನ್ನು ನೋಡಲು ನಿರ್ಧರಿಸಿದರು. ಅವರು ಸಾಧ್ಯವಾದಷ್ಟು ವೇಗವಾಗಿ ನಡೆದು ಬೆತ್ಲೆಹೆಮ್ ತಲುಪಿದರು. ಅವರ ಸ್ಥಿರತೆಯನ್ನು ಕಂಡುಕೊಂಡು ಅಲ್ಲಿ ಮೇರಿ ಹಾಗೂ ಜೋಸೆಫ್ ಮತ್ತು ಬಾಲ ಯೇಸುವನ್ನು ನೋಡಿದರು. ಬಾಲ ಯೇಸುವನ್ನು ನೋಡಿ ಅವರು ಮೊಣಕಾಲುಗಳ ಮೇಲೆ ಕೂತರು. ಅವರ ಹೃದಯ ಸಂತೋಷದಿಂದ ತುಂಬಿತು. ಸ್ವಾಮಿಯನ್ನು ಕಂಡು ಕುರುಬರು ತುಂಬಾ ಉತ್ಸುಕರಾಗಿ ಸಂತೋಷ ಪಟ್ಟರು. ಅಲ್ಲಿಂದ ಕುರುಬರು ಸಂತೋಷದಿಂದ ಹೊರಟು ಹೋದರು ಹಾಗೂ ಅವರು ಜನರನ್ನು ಒಟ್ಟುಗೂಡಿಸಿ ಅವರು ನೋಡಿದ ಬಗ್ಗೆ ಹೇಳಲು ಪ್ರಾರಂಭಿಸಿದರು. ವಿಶ್ವದ ರಕ್ಷಕನಾದ ಬಾಲಯೇಸು ಆಗಮನದ ಸುದ್ದಿ ದೂರದವರೆಗೆ ಹರಡಿತು. ಪೆಬಲ್ಸ್ ಕನ್ನಡ